ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಸವಿ ವಿನಯ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಮಳೆಗಾಲದಲ್ಲಿ ಹೂ ಬೆಳೆಯೋರ ಕಷ್ಟ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿನ್ನೆಯಿಂದನೂ ಮಳೆ ಬಂದಿದೆ. ಸೊ ಹೂವು ಕೀಳೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆನೇ ಹೂ ಕೀಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಇಬ್ಬರು ಆಳ್ಗಳಿದ್ರು. ಅವ್ರನ್ನ ಕರ್ಕೊಂಡು ನಮ್ಮ ಅತ್ತೆ ಬೆಳಗ್ಗೆ 7 ಗಂಟೆಗೇ ಹೋಗಿ ಕಿತ್ತಿದ್ರು. ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾವ ಹೋಗಿ ಹೂ ತೊಗೊಂಬಂದು ಸ್ವಲ್ಪ ನೀರು ಇದ್ದಿದ್ದರಿಂದ ಹಾರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನೆ ಮೇಲೆ ಮೋಲ್ಡ್ ಮೇಲೆ ಹಾಕಿದ್ರು. ಯಾಕೆಂದರೆ ಸಿಮೆಂಟ್ ಇರುತ್ತಲ್ವ, ಹೂವಲ್ಲಿರೋ ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಮನೆ ಮೇಲ್ಗಡೆ ಮೋಲ್ಡ್ ಮೇಲೆ ಹೂ ಎಲ್ಲ ಹರಡಿದ್ರು ಫ್ರೆಂಡ್ಸ್. ನೋಡಿ ಹೂ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಆದರೆ ನೀರು ಹೂವು ಅಂತ ರೇಟೇ ಇರೋದಿಲ್ಲ ಫ್ರೆಂಡ್ಸ್. ಹೆಂಗೆ ರೇಟ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಇದು ನಮ್ಮ ಮನೆ ಹಿಂದೆಗಡೆನೇ ಈ ಥರ ಅಡಿಕೆ ತೋಟ ಇದೆ. ಇದರಲ್ಲೂ ಕೂಡ ಅಡಿಕೆ ತೋಟದಲ್ಲೂ ಸೇವಂತಿಗೆ ಹಾಕಿದ್ದೀವಿ. ಅದಿನ್ನೂ ಹೂ ಬಂದಿಲ್ಲ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಮ್ಮದು ಅಡಿಕೆ ತೋಟ ಇದೆ ಮನೆ ಹಿಂದೆ. ಇವಳು ನಮ್ಮ ಮುದ್ದಿನ ಮಗಳು ಲಾಸ್ಯ ಅಂತ ಹೇಳ್ಬಿಟ್ಟು ಅವಳು ಒಂದು ರೌಂಡ್ ಕರ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಈಗ. ಮತ್ತೆ ಹೂವು ಎಲ್ಲ ಕೆಳಗಡೆ ಶಿಫ್ಟ್ ಮಾಡಿದ್ದೀವಿ. ಶಿಫ್ಟ್ ಮಾಡಿಬಿಟ್ಟು ಫ್ಯಾನ್ ಹಾಕಿ ಫ್ಯಾನ್ ಗಾಳೀಲಿ ಹೂವು ಹಾರಿಸ್ತಾ ಇದ್ದೀವಿ ಫ್ರೆಂಡ್ಸ್. ಮಳೆ ಸ್ಟಾರ್ಟ್ ಆಗಿದ್ದರಿಂದ ಏನೂ ಮಾಡೋಕ್ಕಾಗಲ್ಲ. ಅಂತೂ ಇಂತೂ ಹೂವೆಲ್ಲ ಆರಿಸಿ ಪ್ಯಾಕ್ ಮಾಡಿ ರೆಡಿ ಮಾಡಿದ್ದೀವಿ. ಈಗ ನಮ್ಮ ಮಾವ ಗಾಡೀಲಿ ಇಟ್ಕೊಂಡು ಅದನ್ನು ಮಾರ್ಕೆಟಿಗೆ ತೊಗೊಂಡು ಹೋಗ್ತಾರೆ. ಇನ್ನು ದಾರಿ ಮಧ್ಯೆ ಎಲ್ಲೆಲ್ಲಿ ಮಳೇಲಿ ಸಿಗ್ತಾರೋ ಏನಾಗುತ್ತೋ ನೋಡಬೇಕು ಫ್ರೆಂಡ್ಸ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮಂಥ ಹಳ್ಳಿ ಜನಗಳನ್ನ ಸಪೋರ್ಟ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.